ನಮಸ್ತೆ, ಮ್ಯಾನೇಜರ್ ಆ್ಯಪ್ಸ್ಗೆ ಸ್ವಾಗತ. ನಾವಿವತ್ತು ಅಸೆಸರೀಸ್ ಬಗ್ಗೆ ಇನ್ನೂ ಹೆಚ್ಚಿನ ಕೆಲವುದನ್ನು ಕಲಿಯೋಣ. ಓಕೆ, ಗೋ ಟು ಆಲ್ ಪ್ರೋಗ್ರಾಮ್ಸ್. ಇಲ್ಲಿ ನೋಡಿ ಅಸೆಸರೀಸಲ್ಲಿ ನಾವು ಕ್ಯಾಲ್ಕುಲೇಟರ್ ಬಗ್ಗೆ ಕಲಿತ್ವಿ. ಕನೆಕ್ಟ್ ಟು ಎ ನೆಟ್ವರ್ಕ್ ಪ್ರಾಜೆಕ್ಟರ್ ಅಂತಂದರೆ ಇದು ಒಂದು ನೆಟ್ವರ್ಕ್ ಕನೆಕ್ಟ್ ಮಾಡೋದು. ಅದು ಈ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇಲ್ಲ, ಏಕೆಂದರೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸೌಂಡ್ ರೆಕಾರ್ಡರ್ ಬಗ್ಗೆ. ಸೌಂಡ್ ರೆಕಾರ್ಡರನ್ನು ಕ್ಲಿಕ್ ಮಾಡಿ. ಸೌಂಡ್ ರೆಕಾರ್ಡರ್ ಈಗ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಹೊಡೆದ್ಬಿಟ್ಟು ನಿಮಗೆ ವಿವಿಧವಾದ ಇದರಲ್ಲಿ ನಿಮ್ಮದು ಒಂದು ಭಾಷೆ, ಈಗ ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಆ ಥರ ನೀವು ಸೌಂಡ್ ರೆಕಾರ್ಡ್ನ ಮಾಡ್ಬೋದು. ನೀವು ಹೇಗೆ ಸೌಂಡ್ ರೆಕಾರ್ಡ್ ಹಾಡು ಹೇಳ್ಬೋದು, ಅಥವಾ ಒಂದು ಕತೆ ಹೇಳ್ಬೋದು, ಅಥವಾ ಒಂದು ನಿಮಗೆ ಇಷ್ಟ ಆದದ್ದು ಏನೋ ಒಂದು ಮಾತಾಡಿ ಅದನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೋಬೋದು. ಅದಾದಮೇಲೆ ಸ್ಟಾಪ್ ಅಂತ ಹೊಡೀರಿ. ಅದು ಎಲ್ಲಿ ಸೇವ್ ಮಾಡಬೇಕಂತ ಕೇಳುತ್ತೆ. ನಾನೀಗ ಸದ್ಯಕ್ಕೆ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. WMA ಫಾರ್ಮ್ಯಾಟಲ್ಲಿ, ಆಡಿಯೋ ಫೈಲಲ್ಲಿ ಅದು ಸೇವ್ ಆಗ್ತಾ ಇದೆ. ಮೈ ಫಸ್ಟ್ ಆಡಿಯೋ, ಮೈ ಆಡಿಯೋ ಅಂತೇಳಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ನೋಡಿ, ಮೈ ಆಡಿಯೋ ಬಂದಿದೆ. ಹೇಗೆ ಸೌಂಡ್ ರೆಕಾರ್ಡ್ ಮಾಡೋದು ಅಂತ ತಿಳಿದ್ರಲ್ವಾ? ಧನ್ಯವಾದಗಳು. ಫಾಲೋ ಇಂಟ್ವಿಜಾ ಮ್ಯಾನೇಜರ್_ಆ್ಯಪ್ಸ್ ಮತ್ತು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದ.